ಗುಬ್ಬಿ ಪ್ರೌಢಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನೆ. 23 ವರ್ಷಗಳ ನಂತರ ನಡೆದ ಹಳೆ ವಿದ್ಯಾರ್ಥಿಗಳ ಸಮ್ಮಿಲನ. ಗುಬ್ಬಿ ತಾಲೂಕಿನ ಸುರಿಗೇನಹಳ್ಳಿಯ ಶ್ರೀ ಸಿದ್ಧಾರ್ಥ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ 2003-2004 ಸಾಲಿನ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. 23 ವರ್ಷಗಳ ನಂತರ ನಡೆದ ಈ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಮುಖ್ಯ ಶಿಕ್ಷಕ ಮಂಜುನಾಥ್ ಉದ್ಘಾಟಿಸಿದರು. ಇನ್ನು ಈ ವೇಳೆ ಮುಖ್ಯ ಶಿಕ್ಷಕ ಮಂಜುನಾಥ್ ಮಾತನಾಡಿ, ವಿದ್ಯಾರ್ಥಿಗಳು ಜೀವನದಲ್ಲಿ ಗುರುಗಳನ್ನ ಮೀರಿಸಿ ಉನ್ನತ ಸ್ಥಾನವನ್ನ ತಲುಪಬೇಕು. ಆಗ ಮಾತ್ರ ಶಿಕ್ಷಕ ವೃತ್ತಿಗೆ ಸಾರ್ಥಕತೆ ಸಿಗುತ್ತೆ. ಅದನ್ನ ಪ್ರಸ್ತುತ ವಿದ್ಯಾರ್ಥಿಗಳು ಮಾಡಬೇಕಾಗಿದೆ. ಅಲ್ಲದೆ ವಿದ್ಯಾರ್ಥಿ ಜೀವನದಲ್ಲಿ ಮಹತ್ತರವಾದ ಕನಸುಗಳಿರಬೇಕು. ಅದರ ಜೊತೆಗೆ ಗುರುಗಳ ಮಾರ್ಗದರ್ಶನ ದೊರೆಯುತ್ತೆ. ದೊಡ್ಡ ಸಾಧನೆಗಳು ಸಾಧ್ಯ ಆಗುತ್ತೆ. ಹೀಗಾಗಿ ಮಕ್ಕಳು ಶಿಸ್ತು ಶ್ರದ್ಧೆಯಿಂದ ವ್ಯಾಸಂಗ ಮಾಡಿ ಶಾಲೆಗೂ ಶಿಕ್ಷಕರಿಗೂ ಕೀರ್ತಿಯನ್ನ ತರಬೇಕು ಎಂದಿದ್ದಾರೆ. ಆ ವ್ಯಕ್ತಿ ಜೀವನದಲ್ಲಿ ಅನಂತ ಸಾಧನೆಗಳನ್ನ ಮಾಡಬಲ್ಲ ಅನ್ನೋದಕ್ಕೆ ನಮ್ಮ ಇಲ್ಲಿ ನೆರೆದಿರ್ತಕ್ಕಂತಹ ವಿದ್ಯಾರ್ಥಿ ಪಟುಗಳೇ ಸಾಕ್ಷಿ. ಯಾವತ್ತೂ ಕೂಡ ಗುರು ನನಗಿಂತ ಕೆಳಗಿರಬೇಕು ಅಂತ ಯಾವ ವಿದ್ಯಾರ್ಥಿಯ ಜೀವನವನ್ನು ಕೂಡ ಬಯಸೋದಿಲ್ಲ. ವಿದ್ಯಾರ್ಥಿಗಳು ಗುರುವನ್ನ ಮೀರಿದಂತವರಾಗಬೇಕು, ಗುರುವನ್ನ ಮೀರಿದ ಶಿಷ್ಯರಾಗಬೇಕು ಅಂತಲೇ ಎಲ್ಲರ ಮನದ ಹಂಬಲ ಆಗಿರುತ್ತೆ. ಅಂತಹ ನೆಲಗಟ್ಟಿನಲ್ಲಿ ಶ್ರಮಿಸಿದಂತಹ ಎಲ್ಲಾ ಶಿಕ್ಷಕರನ್ನ ನೆನಪಿಸ್ಕೊಳ್ತಕ್ಕಂಥ, ಅವರನ್ನ ಚಿಕ್ಕ ಸನ್ಮಾನಿಸ್ತಕ್ಕಂತಹ ಸುಸಂದರ್ಭವನ್ನ ಇವತ್ತು ನಮ್ಮ ವಿದ್ಯಾರ್ಥಿಗಳು ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು ಶಿಕ್ಷಕ ಓಂಕಾರಪ್ಪ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ದೃಢ ನಿಶ್ಚಯ ಇರಬೇಕು. ಉನ್ನತ ವ್ಯಾಸಂಗ ಮಾಡಿ ಸಮಾಜದ ಮುಖ್ಯ ವಾಹಿನಿಯಲ್ಲಿ ತಮ್ಮನ್ನ ತೊಡಗಿಸಿಕೊಳ್ಬೇಕು. ಅಲ್ಲದೆ ಅಂಧಕಾರದಿಂದ ಜ್ಞಾನದ ಕಡೆಗೆ ಕರೆದೊಯ್ಯುವವನೇ ನಿಜವಾದ ಶಿಕ್ಷಕ ಎಂದಿದ್ದಾರೆ. ಇನ್ನು ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಹೂ ಚೆಲ್ಲುತ್ತಾ ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸಿ ಶಾಲೆಯಲ್ಲಿನ ಗುರು ಶಿಷ್ಯರ ನಡುವಿನ ಮನದಾಳದ ಮಾತುಗಳನ್ನು ಹಂಚಿಕೊಂಡ್ರು. ನಾನು ಕೇಳ್ತಕ್ಕಂಥ ವಿಷಯ, ಇಲ್ಲಿ ಪೋಷಕರಾಗಲಿ ವಿದ್ಯಾರ್ಥಿಗಳಾಗಲಿ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ ಈ ಶಾಲೆ ವಿಚಾರಕ್ಕೆ ಬಂದಾಗ. ಯಾಕೆಂದ್ರೆ ಒಳ್ಳೆ ಪ್ರಕೃತಿ, ಯಾರ ಅಡೆತಡೆನೂ ಇಲ್ಲ, ಒಳ್ಳೆ ಗಿಡ ಮರಗಳು, ಸ್ವಾಭಾವಿಕವಾಗಿ ಒಳ್ಳೆ ನೈಸರ್ಗಿಕ ವಾತಾವರಣ ಇದೆ. ಇಂಥ ವಾತಾವರಣದಲ್ಲಿ ಮಕ್ಕಳು ಕಲಿಯೋದಕ್ಕೆ ಒಳ್ಳೆ ಅವಕಾಶಗಳು ಕೂಡ ಇದೆ. ಇಲ್ಲಿ ಯಾರ ಜಂಜಾಟವು ಯಾರ ಗಲಾಟೆನೂ ಇರೋದಿಲ್ಲ. ಅಂತ ಒಂದು ಸ್ಥಳದಲ್ಲಿ ಒಳ್ಳೆ ವಿದ್ಯಾನಿಕೇತನ ಆಗಿದೆ ಈ ಶಾಲೆ. ಅದನ್ನು ಹಾಗೇನೆ ಈಗ ಇರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರಿದ್ದರೂ ಕೂಡ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕಾರಣ ಇಷ್ಟೇನೆ, ಇವತ್ತು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಇಲ್ಲದೆ ಸಂಖ್ಯೆನೇ ಕಡಿಮೆ. ಅಂಥದ್ರಲ್ಲಿ ನಿಮ್ಮ ಶಾಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದಾಗಿರೋದಕ್ಕೆ ಕಾರಣ ಅವರ ಶ್ರಮ, ಹಾಗೆಯೇ ಇಲ್ಲಿ ಪೋಷಕರ ಬೆಂಬಲವೂ ಕೂಡ ಹಾಗೆ ಇದೆ ಅಂತಕ್ಕಂಥದ್ದು ನನ್ನ ಭಾವನೆಯಾಗಿದೆ. ಆದ್ದರಿಂದ ಇಲ್ಲಿ ಶಾಲೆಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಬಿಳಿ ಹಾಳೆ, ನನ್ನ ಮನೋಭಾವನೆ ಬಿಳಿ ಹಾಳೆ. ಇಲ್ಲಿ ಇರ್ತಕ್ಕಂಥ ಶಿಕ್ಷಕರು ಯಾರು ಬೇಕಾದರೂ ಬರ್ಕೊಳ್ಬೋದು. ಅವ್ರನ್ನ ಒಳ್ಳೆಯದಾಗೋದು ತಿಳ್ಬೋದು, ಕೆಟ್ಟದಾಗೋದು ತಿಳ್ಬೋದು. ಬಟ್ ಕೆಟ್ಟದಾಗಿದ್ದಕ್ಕೆ ಶಿಕ್ಷಕರು ಯಾರು ಕೂಡ ಇಷ್ಟಪಡಲ್ಲ. ಅವರನ್ನು ಒಳ್ಳೆಯ ರೀತಿಯಲ್ಲಿ ಬರೆದು ತಿದ್ದು ನೀವು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋಗಿ ಅಂತ ನಾವು ಹೇಳಿ ಕಳಿಸಿದ್ದೀವಿ. ಹಾಗೂ ಈಗಲೂ ಕೂಡ ಹಾಗೇನೆ ಮಾಡ್ತಾ ಇದ್ದಾರೆ, ಅವ್ರ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ವೇಳೆ ಶಿಕ್ಷಕರಾದ ಎಸ್ಎಚ್ ಹನುಮಂತರಾಯಪ್ಪ, ಬಸವಯ್ಯ, ಪ್ರಕಾಶ್, ಸ್ವಾಮಿ, ವಿಜಯಮ್ಮ, ಶೈಲಜಾ, ಗೀತಾ, ಜಗದೀಶ, ಸಿರಾಜುದ್ದೀನ್ ಸೇರಿದಂತೆ ಹಳೆ ವಿದ್ಯಾರ್ಥಿಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.